ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ದಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತಂತೆ ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಪ್ರಶ್ನೆ 1 ರಿಂದ 6 ಮಲ್ಟಿಪಲ್ ಚಾಯ್ಸ್ ಇರುತ್ತದೆ. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಿಗೆ ಸೂಕ್ತವಾದ ಉತ್ತರ ಯಾವುದನ್ನು ಆರಿಸಿ ಬರೆಯಬೇಕಾಗುತ್ತದೆ. ವರ್ಗೀಯ ವ್ಯಂಜನ ಪಂಚಮಾಕ್ಷರಗಳು ಇವು ಯಾವ್ಯಾವು? ಎ ಅನುನಾಸಿಕಗಳು, ಬಿ ಮಹಾಪ್ರಾಣಾಕ್ಷರಗಳು, ಸಿ ಅಲ್ಪ ಪ್ರಾಣಾಕ್ಷರಗಳು, ಡಿ ಯೋಗವಾಹಕಗಳು. 2 ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಎ ಆಗಮ ಸಂಧಿ, ಬಿ ಎಂಡ್ ಸಂಧಿ, ಸಿ ವೃದ್ಧಿ ಸಂಧಿ, ಡಿ ಲೋಪ ಸಂಧಿ. ಇದರಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಆಪ್ಷನ್ಸ್ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಪಾಸಿಂಗ್ ಪ್ಯಾಕೇಜ್, ಪ್ರತಿಯೊಂದು ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತದೆ. ನಿಮ್ಮ ಸಹಕಾರ ಇದೇ ಥರ ಇರಲಿ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ವಿಡಿಯೋಗಳಿಗೆ. ಇನ್ನು ಶೈಕ್ಷಣಿಕವಾಗಿ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇವೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನು ನೋಡಿ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ. ಇದು ಮಾದರಿ ಬ್ಲೂ ಪ್ರಿಂಟ್ ಇದೇ ಥರ ಬರ್ತಾವಂತೆ ಒಂದು ನೋಡ್ಬೋದು. ಅಂದರೆ ಕ್ವಶನ್ಗಳು ಬೇರೆ ಬೇರೆ ಥರ ಕೇಳ್ಬೋದು, ಅದರ ಫಾರ್ಮೆಟ್ ಇದೇ ಇರುತ್ತದೆ. ಪ್ರಶ್ನೆ ಸಂಖ್ಯೆ 1 ರಿಂದ 6ರವರೆಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತದೆ. 7 ಕ್ವಶನ್ಸ್ 7 ರಿಂದ 10ರವರೆಗೆ ಬಿಟ್ಟ ಸ್ಥಳ ತುಂಬಿ ಮಾದರಿಯಲ್ಲಿ 4 ಅಂಕಗಳಿರುತ್ತವೆ. 7ನೇ ಕ್ವಶನ್ ವೀರ ಬೀರ ಈ ಥರ ಅದಕ್ಕೆ ಸಂಬಂಧಿಸಿದ ಉತ್ತರ ಬರೆಯಬೇಕು. ಒಂದು ಕೊಟ್ಟಿರುತ್ತದೆ, ಇನ್ನೊಂದು ಅದಕ್ಕೆ ಯಾವುದು ಸೂಕ್ತ ಇರುತ್ತದೆ ಆ ಥರ ಆನ್ಸರ್ ಬರೀಬೇಕಾಗುತ್ತೆ. ಇನ್ನು 1 ಅಂಕದ ಪ್ರಶ್ನೆಗಳು 1 ವಾಕ್ಯದಲ್ಲಿ ಉತ್ತರಿಸುವಂತಹ ಇರ್ತವೆ. ಇವು ಎಲ್ಲಿಂದ ಅಂದರೆ ಪ್ರಶ್ನೆ ಸಂಖ್ಯೆ 11 ರಿಂದ 17ನೇ ಕ್ವಶನ್ವರೆಗೂ 1 ಅಂಕದ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. 11ನೇ ಪ್ರಶ್ನೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಇನ್ನು 2 ಅಂಕದ ಪ್ರಶ್ನೆಗಳು ಎಲ್ಲಿಂದಿರ್ತವೆ ಅಂದರೆ 18ನೇ ಕ್ವಶನ್ನಿಂದ 26, 27ನೇ ಕ್ವಶನ್ವರೆಗೆ ಒಟ್ಟು 10 ಪ್ರಶ್ನೆಗಳು ಇರುತ್ತವೆ. ಒಂದೊಂದಕ್ಕೂ 2 ಅಂಕಗಳು, ಒಟ್ಟು 20 ಅಂಕಗಳು ಇರ್ತವೆ. ಯಾವ ಥರ ಬರ್ತದೆ ಇದೇ ಬ್ಲೂ ಪ್ರಿಂಟ್ ಪ್ರಕಾರ ತಗೊಂಡು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಬೇಕೆಂದು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ರಿ, ಚೆನ್ನಾಗಿ ರಿಸಲ್ಟ್ ಮಾಡಿರಿ. ಇನ್ನೇನು ಎಕ್ಸಾಮ್ ಸಮೀಪನೇ ಬಂದಿದ್ದೇವೆ, ಹಾಗಾಗಿ ನಿಮ್ಮ ಅಧ್ಯಯನ ನಿರಂತರವಾಗಿ ಓದುವುದು ಬರೆಯುವುದು. ಸ್ವಲ್ಪ ಮೊಬೈಲ್ ನೋಡೋದು ಕಡಿಮೆ ಮಾಡಿರಿ. ಮೊಬೈಲ್ ನೋಡಿದ್ರೂ ಕೂಡ ನಿಮಗೆ ಅಧ್ಯಯನಕ್ಕೆ ಉಪಯುಕ್ತವಾದಂಥವೇ ನೋಡಿ. ಸ್ಟಡಿ ರಿಲೇಟೆಡ್ ಆಗಿ ಪಾಸಿಂಗ್ ಪ್ಯಾಕೇಜನ್ನು ಓದ್ತೀರಿ. ಎಲ್ಲ ವಿಷಯಗಳನ್ನು ಸರಿಯಾಗಿ ಓದಿರಿ, ರಿಸಲ್ಟ್ ಮಾಡಿರಿ. ಎಕ್ಸಾಮ್ ಅಂತ ಡಿಸ್ಟ್ರಿಕ್ಟ್ ಇರ್ತವೆ ವಿದ್ಯಾರ್ಥಿಗಳು. ಕವಿ ಪರಿಚಯ, ಪದ್ಯ ಭಾಗ, ಎಲ್ಲ ಹಂತಗಳು ಪಠ್ಯಪುಸ್ತಕ ಸ್ನೇಹಿತರಿಲ್ಲ. ಕನ್ನಡ ವಿಷಯದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಪದ್ಯ ಭಾಗ ವಯಸ್ಸಿರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಯಾವ ಕೇಳೋದಿಲ್ಲ ಬೇರೆ. ಮುಂದಿನ ವಿಡಿಯೋಗಳು ಗೊತ್ತಾಗುತ್ತೆ ಸ್ನೇಹಿತರೆ. ಪಾಸಿಂಗ್ ಪ್ಯಾಕೇಜಲ್ಲಿ ಯಾವ ಥರ ರೆಡಿಮೇಡ್ ನಿಮಗೆ ಅತ್ಯಂತ ಸರಳ ರೀತಿಯಲ್ಲಿ ಅನುಕೂಲವಾಗುವಂತೆ ನಾವು ವಿಡಿಯೋ ಮಾಡ್ತೇವೆ. ಸ್ನೇಹಿತರೆ, ಒಟ್ಟು 45 ಪ್ರಶ್ನೆಗಳು ಇರುತ್ತವೆ ಕನ್ನಡ ಭಾಷೆ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಎಲ್ಲ ವಿಷಯಗಳು ಮಾಡಲಾಗುತ್ತದೆ.